ಮುಂದೆ ಜೋಗ್ ಜಂಕ್ಷನ್ಗೆ ಮತ್ತೆ ಸ್ವಾಗತ. ಜೋಗ್ ಜಂಕ್ಷನ್ನಾಗ ನಾ ಖರೆ ಹೇಳ್ತೀನಿ ರೀ ನಿಮಗೆ, ಇಲ್ಲ ಟೆನ್ಷನ್. ಯಾಕಂತಂದ್ರೆ ಇಲ್ಲಿ ನಗು ಮಾತಾ ಇರ್ತಾವೆ. ನಗು ಮಾತು ನೀವು ಕಳಿಸಿದಿರಲಿ ಅಥವಾ ನಾವು ಹೇಳೋದೇ ಇರಲಿ, ನಗೋದ ಮುಖ್ಯ. ಯಾಕಂತಂದ್ರೆ ನಕ್ಕೋತ ಇತ್ತಂದ್ರೆ ಪ್ರತಿ ನಗುವಿನಾಗೂ ದೇವ್ರು ಇರ್ತಾನಂತೆ. ಆ ನಗುವನ್ನು ಮಂದಿ ನೋಡಿದ್ರಂದ್ರೆ ದೇವ್ರ ದರ್ಶನ ಆಗ್ತದಂತೆ. ಸೊ ಹೀಗಾಗಿ ಯಾವತ್ತೂ ನಕ್ಕೋತ ಇರ್ರಿ. ಅದಕ್ಕೆ ಖರೆ ಅಂದ್ರೆ ಭಾಳ ಖರ್ಚು ಆಗೋದಿಲ್ಲ. ಅಂತಾರಲ್ಲ, ಸ್ಮೈಲ್ ಇಟ್ ಕಾಸ್ಟ್ ನಥಿಂಗ್ ಅಂತ. ಜೋಗ್ ಜಂಕ್ಷನ್ನಾಗ ನಗು ಸಿಲ್ಸಿಲಾದ ಇವತ್ತು ಮೊದಲನೇ ಜೋಕ್ ಏನಪ್ಪ ಅಂತಂದ್ರೆ, ಗಂಡ ಹೆಂಡತಿ ಇಬ್ಬರು ಆರಾಮಾಗಿ 50 ವರ್ಷ ಸುಖ ಸಂಸಾರ ಬಾಳಿದ್ರು. ತಮ್ಮ ಆ್ಯನಿವರ್ಸರಿ ಇತ್ತು. ಆ್ಯನಿವರ್ಸರಿ ಒಂದು ಸ್ಪೆಷಲ್ ಏನಾರು ಮಾಡಿದ್ರಾತು ಅಂಥೇಳಿ ಗಂಡ ಹೆಂಡತಿ ಇಬ್ಬರು ಪ್ಲ್ಯಾನ್ ಮಾಡಿ, ಯಾಕಂದ್ರೆ ಮಕ್ಕಳು ಎಲ್ಲೋ ಆ ದೇಶದಾಗ ಈ ದೇಶದಾಗ ಅವರಲ್ಲೆಲ್ಲಿದ್ದರು. ಮುಂಜಾನೆಯಿಂದ ಫೋನ್ ಮಾಡಿ ಇವರಿಗೆಲ್ಲ ವಿಶ್ ಮಾಡಿದರು. ಎಲ್ಲ ಬರೋಬ್ಬರಿ ಆಗಿತ್ತು. ಸಂಜೆ ತನಕ ಮೂಡ್ ಮಸ್ತ್ ಇತ್ತು. ಖರೆ ಸಂಜೆ ಮುಂದೆ ಎಲ್ಲರ ಒಂದು ಊಟಕ್ಕೆ ಹೋದ್ರಾತಂತ ತೀರ್ಮಾನ ತಗೊಂಡು ಊಟಕ್ಕೆ ಹೋದರು. ಆ ಹೋಟೆಲ್ನಾಗ ಸಂಜೆ ಟಿಫಿನ್ ಮಾಡಿ ತಮ್ಮ ಟೈಮ್ ಕಳೆಯೋದು ಅಂತ ವಿಚಾರ ಮಾಡಿದ್ರು. ಅವರು ದೋಸೆ ಆರ್ಡ್ರ್ ಮಾಡಿದರು. 2 ದೋಸೆ ಗರಂ ಮಸಾಲ ದೋಸೆ ತಂದಿಟ್ಟವ. ಅಜ್ಜ ತಿನ್ಲಿಕ್ಕೆ ಶುರು ಮಾಡ್ದ. ಈಕೆ ಅಜ್ಜಿ ನೋಡ್ಕೋತ ಕೂತಿದ್ಲು. ಅವ ವೇಟ್ರ್ ಬಂದ, ಅಮ್ಮ ನೀವು ತೊಗೊಳ್ಳಿ ಅಂತ. ಇಲ್ಲಿ ತೊಗೋತೀನಿ ಅಂತಂದು ಸುಮ್ಮನಾದ್ಲು. ಮತ್ತು ಅಜ್ಜ ತಿನ್ನೋದನ್ನು ನೋಡ್ಕೋತ ಕೂತ್ಲು. ಈ ವೇಟ್ರಿಗೆ ಯಾಕೋ ಕಿರಿಕಿರಿ ಆಯ್ತು. ಅಲ್ಲ, ಯಾಕೆ ಅಜ್ಜಿ ತಿನ್ನಂಗಿಲ್ಲ? ಯಾಕಂದ್ರೆ ದೋಸೆ ಯಾರು ಹೋತಂತಂದ್ರೆ ಅದು ರುಚಿ ಕಡಿಮೆ ಆಗ್ತದಲ್ಲ. ಅದಕ್ಕೆ ಅಜ್ಜಿ ಪ್ಲೀಸ್ ನೀವು ತೊಗೊರಿ ಅಂತ. ಏಯ್ ಹೇಳಿದ್ನಲ್ಲ ತೊಗೋತಾನಂತೆ ಅಂತಂದ್ರೆ, ಪಾಪ ಮತ್ತೆ ಯಾಕೆ ಸಿಟ್ಟಿಗೆ ಅಂತ ಮತ್ತೆ ದೂರ ಬಂದು ನಿಂತ. ಇವಾಗನಿಷ್ಟು ಎಂಥ ಪತಿಭಕ್ತಿಯಪ್ಪ. ಪತಿ ತಿನ್ನೋ ತನಕ ತಿನ್ನಂಗಿಲ್ಲ. ಮನೆಯಾಗೆಲ್ಲ ಓಕೆ, ಬಟ್ ಹೋಟೆಲ್ನಾಗ ಹಿಂಗೆ ಸರಿ ಹಂಗಲ್ಲ ಅಂತ ಅನಿಸಿ ಮತ್ತು ಅಜ್ಜಿ ನೀವು ತೊಗೋರಿ ಅಂದ. ಎಷ್ಟು ಸರ್ತೆ ಹೇಳ್ಬೇಕು ನಿಂಗೆ, ಇರೋದ ಹಲ್ಲಿನ ಸೆಟ್ ಒಂದು, ಅವ್ರು ತಿಂದಾದ್ಮೇಲೆ ನಾ ತಿಂತೇನೆ, ಸುಮ್ಮನಿರ್ತಿಲ್ಲೋ. ಒಬ್ಬ ಜೈಲರ್ ಭಯಂಕರ ಸೆಟ್ಟಿಗೆ ಎದ್ದಿದ್ದ. ಯಾಕಂತಂದ್ರೆ ಅವ ಅಧಿಕಾರಾವಧಿ ಒಳಗಿದ್ದಾಗ ಒಂದು 2-3 ಮಂದಿ ಕೈದಿಗಳು ಜೈಲ್ ಕಂಬಿ ಮುರಿದು ಹೊರಗೆ ಹೋಗಿದ್ರು. ಅವಾಗ ಭಯಂಕರ ಸಿಟ್ಟು ಬಂತು. ಯಾಕಂತಂದ್ರೆ ತನ್ನ ಜೈಲಿನೊಳಗೆ ಇಂಥದ್ದು ಅನ್ಯಾಯ ನಡೆಯಬಾರ್ದಾಗಿತ್ತು. ಯಾಕಂತಂದ್ರೆ ಏನೂ ವ್ಯವಸ್ಥೆ ಇರಲಿಲ್ಲ. ಜೈಲ್ ಕಂಬಿ ಹೆಂಗೆ ಮುರಿದ್ರು ಇವರು? ಭಯಂಕರ. ಯಾಕಂತಂದ್ರೆ ಅಲ್ಲಿ ಏನು ಒಳಗೆ ಸಿಗಂಗಲ್ಲ. ಅಕಸ್ಮಾತ್ ಹಂಗೇನೆ ಮುರಿದಾರ ಅಂತಂದ್ರೆ ಮತ್ತೇನು ಒಳಗೆ ಸಾಗಾಣಿಕೆ ಆಗಿದೆ. ಇಲ್ಲಿ ಅವರ ಯಾರೋ ಅವ್ರಿಗೆ ಕುಮ್ಮಕ್ಕೆ ಕೊಟ್ಟಾರ ಅಂತ ಹಿಂಗೆಲ್ಲ ವಿಚಾರ ಮಾಡಿಕತ್ತಿದ್ದ. ಎಳ್ಕೊಂಬರ್ರಿ ಅವ್ರನ್ನ ಅಂತ. ಯಾಕಂದ್ರೆ ಇವ್ರು ಹೆಂಗೆ ಮುರಿದು ಹೋಗಿ ಸಿಕ್ಕಾಕೊಂಡಿದ್ರು. ಅವ್ರು 3 ಮಂದಿನ ಎಳ್ಕೊಂಬಂದು ನಿಂದ್ರಿಸಿದ್ರು. ಯಾಕೆ ಜೈಲು ಮುರಿದು ಒಳಗೆ ಹೋಗ್ತೀರಿ? ಯಾಕೆ? ಏನು ಸರ್, ಜೈಲಿನ ವ್ಯವಸ್ಥೆ ಏನು ಸರ್? ನಾವು ಖರೆ ಅಂದ್ರೆ ಇಲ್ಲಿ ಇರಲಿಕ್ಕೆ ಬಂದಿದ್ವಿ. ಬಟ್ ಏನು ರೀ, ರೊಟ್ಟಿ ಎಷ್ಟು ಗಟ್ಟೆವ ರೀ? ರೊಟ್ಟಿ ಗಟ್ಟೆವ, ಸಾರು ನೀರು ಅನ್ನ ಪಲ್ಯ ತಿನ್ಲಿಕ್ಕಾಗೋದಿಲ್ಲ. ಅದಕ್ಕೆ ಬೇಸರಾಗಿ ಜೈಲು ಬಿಟ್ಟು ಹೊಂಟಿದ್ವಿ ನಾವು. ಹೌದಪ್ಪ, ಹೊಂಟಿದ್ರಿ ಕರೆಕ್ಟ್. ಆದರೆ ಜೈಲ್ ಕಂಬಿನ ಹೆಂಗೆ ಮುರಿದ್ರಿ ಸರ? ರೊಟ್ಟೆವಲ್ಲ, ಅದರಲ್ಲಿ 2 ಇಟ್ವಿ, ಜೈಲು ಸರ್ ಮುರಿದು ಹೊರಗೆ ಹೋದ್ವಿ ಅಂತಂದ್ರೆ. ಒಂದು ಕಡೆ ಮ್ಯಾಚ್ ನಡೆದಿತ್ತಂತ, ಅಂದರೆ ಇಂಡಿಯಾ ಪಾಕಿಸ್ತಾನದ ಕ್ರಿಕೆಟ್ ಮ್ಯಾಚ್. ಆ ಕ್ರಿಕೆಟ್ ಮ್ಯಾಚ್ನಾಗ ಭಯಂಕರ ಟೆನ್ಷನ್ ಆಗಿತ್ತು. ಇವರಿಗೆ ವಿಕೆಟ್ ಬೇಕಾಗಿದ್ದು, ಅವರಿಗೆ ರನ್ ಬೇಕಾಗಿದ್ದು. ಇಂಥ ಈ ಟೆನ್ಷನ್ನಾಗಿದ್ದಾಗ ಇಮಿಡಿಯೇಟ್ ಅನೌನ್ಸ್ಮೆಂಟ್ ಮ್ಯಾಚು ನಿಂತು ಅನೌನ್ಸ್ಮೆಂಟ್ನಾಗ ಏನಾಯ್ತು ಅಂತಂದ್ರೆ, ಭೂಗ್ರಹದ ನಿವಾಸಿಗಳಿಗೆ ಒಂದು ದುಃಖದ ಸಂಗತಿ ಇದೆ, ಒಂದು ಸಂತೋಷದ ಸಂಗತಿ ಇದೆ. ಏನಿಲ್ಲ, ಮಂಗಳ ಗ್ರಹದ ನಿವಾಸಿಗಳು ಭೂಗ್ರಹವನ್ನು ಆಕ್ರಮಿಸಿದ್ದಾರೆ. ಇದು ದುಃಖದ ಸಂಗತಿ. ಸಂತೋಷದ ಸಂಗತಿ ಏನಂತಂದರೆ, ಅವರು ರಾಜಕಾರಣಿಗಳನ್ನು ತಿನ್ನುತ್ತಾರೆ ಮತ್ತು ಪೆಟ್ರೋಲನ್ನು ಉಚ್ಚೆಯಾಗಿ ಹೊಯ್ಯುತ್ತಾರೆ ಅಂತ. ಇಂಥ SMS ನಿಮ್ಮ ಕಡೆ ಇದ್ದರೆ ದಯವಿಟ್ಟು ನನಗೆ ಕಳಿಸ್ರಿ. ನನ್ನ ನಂಬರ್ ಗೊತ್ತಲ್ಲ ನಿಮ್ಗೆ, 99 ಪೂಜಿ 98 ಪೂಜಿ ಮತ್ತು 99. ನೀವು ಕಳಿಸಿದ SMS ಜೋಗ್ ಜಂಕ್ಷನ್ನಾಗ ಮುಂದೆ ಹೇಳ್ಕೊತಾನೆ ಇರ್ತೇನೆ. ನೀವು ಕಳಿಸ್ರಿ, ನಾ ಕಾಯ್ತಿರ್ತೀನಿ. ಥ್ಯಾಂಕ್ ಯು.